ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಭೂಮಿ ತಾಯಿ ನಿಮ್ ಕೈ ಬಿಡಲ್ಲ. ಸರಿಯಾಗಿ ಹೇಳಿದ್ರಿ. ಡಿಸಿ ಕನ್ವರ್ಷನ್ ಈ ಖಾತಾ, ಅದು BBMP ಲಿಮಿಟ್ಸ್ ಅಲ್ಲಿ ಕ್ಲಿಯರ್ ಪೇಪರ್, ನೇರ ಮಾಲೀಕರಿಂದ ಮಾರಾಟ. ಹೌದು ಸರ್. ರಾಜಾನುಕುಂಟೆ ಸಿಟಿ ಲಿಮಿಟ್ಸ್ ಅಲ್ಲಿ ಇರುವಂತಹ ಲೇಔಟ್. ರಾಜನಕುಂಟೆ ಯಲಹಂಕ ಅಣ್ಣ ತಮ್ಮ ಇದ್ದಂಗೆ. ಕರೆಕ್ಟ್ ಆಗಿ ಹೇಳಿದ್ರಿ. 50% 60% ಲೋನ್ ಅಲ್ಲ, 75% ನಾವೇ ಮಾಡ್ಕೊಡ್ತೀವಿ. ಹೌದು. ಇದೇ ಮೇನ್ ರೋಡ್, ಇದೇ ನಮ್ ಲೇಔಟ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಶನ್ ಜೊತೆ. ವೀಕ್ಷಕರೇ, ಅನೇಕ ಸೈಟ್ಗಳನ್ನು ಲೇಔಟ್ಗಳನ್ನ ತರ್ತಾ ಇರ್ತೀನಿ. ಬಟ್ ನಿಮಗೆ ಇಷ್ಟ ಆಗುವಂಥದ್ದು ನೇರ ಮಾಲೀಕರಿಂದ ಮಾರಾಟ. ಯಾರ್ಯಾರಿಗೆ ಡೈರೆಕ್ಟಾಗಿ ಓನರ್ ಇರ್ತಾರೆ ಬೇಗ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಯಾಕಂತಂದರೆ ನೋಡಿ, ಮಧ್ಯವರ್ತಿಗಳಿಲ್ಲ, ಕಮಿಷನ್ಸ್ ಎಲ್ಲ ಏನಿಲ್ಲ, ರಗಳನೇ ಇಲ್ಲ. ಡೈರೆಕ್ಟಾಗಿ ಓನರ್ ಹತ್ರ ಮಾತಾಡ್ಬೋದು, ಆರಾಮಾಗಿ ರಿಜಿಸ್ಟ್ರೇಷನನ್ನು ಮಾಡಿಸ್ಕೋಬೋದು. ಇದೇ ರೀತಿಯಲ್ಲಿ ಇವತ್ತು ಕೂಡ ನಮ್ಮ ಬೆಂಗಳೂರಿನ ರಾಜಾನುಕುಂಟೆ, ಯಲಹಂಕ ಇದೆ ಅಲ್ಲ, ಗೊತ್ತಲ್ಲ ನಿಮಗೆ, ಯಲಹಂಕ ಪಕ್ಕದಲ್ಲೇ ರಾಜಾನುಕುಂಟೆ ಅಂತ ಹೇಳ್ಬೋದು. ಆಲ್ರೆಡಿ ನೀವು ಇದರಲ್ಲಿ ನೋಡಿದಿಲ್ಲ ಹೈಲೈಟಲ್ಲಿ, ಯಲಹಂಕ ರಾಜಾನುಕುಂಟೆ ಎಲ್ಲ ಅಣ್ಣ ತಮ್ಮ ಇದ್ದಂಗೆ. ಸೊ ಆ ಏರಿಯಾದಲ್ಲಿಂತ ಒಂದು ಕ್ವಾಲಿಟಿ ಲೇಔಟಲ್ಲಿ ಇದ್ದೀವಿ. ಪಕ್ಕದಲ್ಲೇ ಮೇನ್ ರೋಡು ನೋಡಿ, ಗಾಡಿ ಹೋಗ್ತಾ ಇದೆ, ಪಕ್ಕದಲ್ಲೇ ಮೇನ್ ರೋಡು. ಅದ್ರ ಈ ಕಡೆನೇ ಒಂದು ಈ ಲೇಔಟ್ ಅಂತ ಹೇಳ್ಬೋದು, ಕ್ವಾಲಿಟಿ ಲೇಔಟು. ಇನ್ನೊಂದೇನು ಗೊತ್ತಾ ನಿಮಗೆ, BBMP ಲಿಮಿಟ್ಸ್ಗೆ ಬರ್ತಾ ಇದೆ ವೀಕ್ಷಕರು. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಓನರ್ ಕಡೆಯಿಂದನೇ ಶಂಕರ್ ಸರ್ ಇದ್ದಾರೆ. ಕರೆಯಣ ಸರ್ನ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಸೂಪರ್ ಸರ್. ನೀವು? ನಾನು ಚೆನ್ನಾಗಿದ್ದೀನಿ. ಸೊ ನೇರ ಓನರಿಂದ ಮಾರಾಟ, ಪಕ್ಕನ ಯಾವುದೇ ಮಧ್ಯವರ್ತಿ ಇಲ್ಲ? ಯಾವುದೇ ಮಧ್ಯವರ್ತಿ ಇಲ್ಲ, ನೇರ ಓನರ್ ಇಂದಾನೆ ಮಾರಾಟ ಪಕ್ಕ ಅಂತ ಹೇಳ್ತೀರಾ? ಬನ್ನಿ ವಾಕ್ ಮಾಡ್ತಾ ಮಾತಾಡೋಣ. ಸೊ ವೀಕ್ಷಕರೇ, ನಿಮ್ಗೆ ವಾಕ್ ಮಾಡ್ತಾ ಮಾಡ್ತಾ ನಾವು ಆಕ್ಚುಲಿ ರೋಡ್ ಕೂಡ ತೋರಿಸ್ಬಿಡ್ಬೇಕು. ಸರ್ ಇವಾಗ ಈ ರೋಡ್ ಇದೆಲ್ಲ, ಮೇನ್ ರೋಡ್ ಇದೆ, ಹಿಂಗೋದ್ರೆ ಎಲ್ಲಿ ಹೋಗುತ್ತೆ? ಲೆಫ್ಟ್ ಅಲ್ಲಿ ಹೋದ್ರೆ ಸರ್, ಹಿಂಗೋದ್ರೆ ರಾಜಾನುಕುಂಟೆ, ಹಿಂಗೋದ್ರೆ ದೊಡ್ಡಬಳ್ಳಾಪುರ ರೋಡ್. ಓಕೆ. ಸೊ ಒಂದು ಒಳ್ಳೆ ಮೇನ್ ರೋಡ್. ಹೌದು. ಇದು ಹಂಗಾದ್ರೆ ಕಮರ್ಷಿಯಲ್ ಸೈಟ್ಸ್ ಗಳಿವೆಲ್ಲ? ಹೌದು ಸರ್, ಇದೆರಡು ಕಮರ್ಷಿಯಲ್ ಸೈಟ್. ಅದೆರಡು ಸೈಟ್ಗಳು ಎಷ್ಟು ಬರ್ತಾ ಇದೆ ಸರ್? ಅದು ಸರ್, ಇದು 3150. ಓಕೆ. ಇದು 3150 ಅಡಿ ಬರುತ್ತೆ. ಸೊ ದೊಡ್ಡದು 60 ಫೂಟಿಗಿಂತ ದೊಡ್ಡದು ಕಮರ್ಷಿಯಲ್ ಅಲ್ಲ, ಕಮರ್ಷಿಯಲ್ ಸೈಟ್ಸ್ ಅಲ್ವಾ? ಸೊ 3150 ಎರಡೇನೋ ನಮಗೆ ಇದು ಬರ್ತಾ ಇದೆ, ಕಮರ್ಷಿಯಲ್ ಸೈಟ್ಸ್ ಬರ್ತಾ ಇದೆ. ಸೊ ಫಸ್ಟ್ ನಾವ್ ಈ ಏರಿಯಾ ಬಗ್ಗೆ ಮಾತಾಡ್ಬೇಕು. ಎಕ್ಸಾಕ್ಟ್ ಆಗಿ ಯಾವ ಏರಿಯಾದಲ್ಲಿ ಇದೀವಿ ನಾವು? ಅದ್ದೇ ವಿಶ್ವನಾಥಪುರ ಸರ್. ಅದ್ದೇ ವಿಶ್ವನಾಥಪುರ ಅಂದ್ರೆ ಇದು ನಮ್ಮ ರಾಜಾನುಕುಂಟೆಗೆ ಬರುತ್ತಾ? ಹೌದೌದು. ಎಷ್ಟು ದೂರ ಆಗೈತೆ ರಾಜಾನುಕುಂಟೆಯಿಂದ? ಬರೀ 1 ಕಿಲೋಮೀಟರ್. 1 ಕಿಲೋಮೀಟರ್ ಅಲ್ವಾ? ನಾವ್ ಆಕ್ಚುಲಿ 1 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡ್ ಬಂದಿರುವಂತದ್ದು ವೀಕ್ಷಕರೇ, ಜಸ್ಟ್ 1 ಕಿಲೋಮೀಟರ್ಸ್. ಅಂಡ್ ರಾಜಾನುಕುಂಟೆ ಅಂತ ಬಂದಾಗ ಯಲಹಂಕದಿಂದ ಎಷ್ಟು ದೂರ ಆಗುತ್ತೆ ಇಲ್ಲಿಗೆ? 8 ಕಿಲೋಮೀಟರ್ಸ್. 8 ಕಿಲೋಮೀಟರ್ಸ್. ಅಲ್ಲಿಗೆ ಹೋಗೋದಕ್ಕೆ ಒಂದು 5 ನಿಮಿಷ ಅಷ್ಟೇ ಸಾಕಂತ ಹೇಳ್ತೀರಲ್ವಾ? ಸೊ ಸುತ್ತಮುತ್ತಲು ಏರಿಯಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇನ್ನ ಯಾವ್ಯಾವ ಪ್ರಮುಖ ಏರಿಯಾಗಳು ಬರುತ್ತೆ ಸುತ್ತಮುತ್ತಲು? ಸರ್, ಇಲ್ಲಿ ಆಲ್ಮೋಸ್ಟ್ ಫುಲ್ ಡೆವಲಪ್ಡ್ ಏರಿಯಾ. ಯಾಕಂತ ಹೇಳ್ತೀನಿ ಅಂದ್ರೆ, ಹೇಳಿ. 3 ವಿಲ್ಲಾ ಪ್ರಾಜೆಕ್ಟ್ ಇದೆ ಆಲ್ರೆಡಿ ರೆಡಿ. 3 ವಿಲ್ಲಾ ಪ್ರಾಜೆಕ್ಟ್ ಗಳಿದೆ ಇದೆ. ಮತ್ತೆ ಇಲ್ಲಿ ಪಕ್ಕದಲ್ಲೇ ಜಸ್ಟ್ 100 ಮೀಟರ್ ಅಲ್ಲಿ ಒಂದು ರೆಡಿ ಆಗ್ತಾ ಇದೆ. ಹೌದು. ಸೊ ವೀಕ್ಷಕರೇ, ಪ್ರತಿಯೊಂದು ಕೂಡ ದೊಡ್ಡ ಪ್ರಾಜೆಕ್ಟ್ಗಳು. ಇನ್ನೊಂದೇನು ಗೊತ್ತಾ, ನಾನು ನಿಮಗೆ ಲೇಔಟ್ನ ಲೊಕೇಶನ್ಸ್ ಕೂಡ ಕೊಟ್ಟಿರ್ತೀನಿ. ನೀವೇನ್ ಮಾಡ್ಬೋದು ಅಂತಂದ್ರೆ ಲೊಕೇಶನ್ಸ್ಗೆ ಹೋಗಿ ಸುತ್ತಮುತ್ತಲು ಏರಿಯಾ ಎಲ್ಲ ನೋಡ್ಬೋದು. 100% ಕರೆಕ್ಟ್ ಅಲ್ವಾ ಸರ್? ಯಾವ್ಯಾವ ವಿಲ್ಲಾ ಬರ್ತದೆ, ಯಾಕಂತಂದ್ರೆ ಇಲ್ಲಿ ಪ್ರೆಸ್ಟೀಜ್ ವಿಲಾಸ್ ಎಲ್ಲ ಇದೆ. ಸೊ ಪ್ರೆಸ್ಟೀಜ್ ವಿಲಾ ಇರೋದ್ರಿಂದ ಒಂದು ಒಳ್ಳೆ ಕ್ವಾಲಿಟಿ ಲೇಔಟ್ ಒಳ್ಳೆ ಬೆಲೆಯಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಬನ್ನಿ, ಲೇಔಟ್ ಅಲ್ಲೇ ಓಡಾಡ್ಕೊಂಡು ಎಂಡ್ ತನಕ ಕರ್ಕೊಂಡು ಹೋಗ್ಬಿಡ್ತೀನಿ. ಸರ್ ಜೊತೆ ಕೆಲವೊಂದು ಡೌಟ್ಸ್ಗಳಿದೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸರ್, ಇನ್ನು ಕನೆಕ್ಟಿವಿಟಿ ಅಂತ ಬಂದಾಗ ಲೈಕ್ ಟ್ರೈನು, ಬಸ್ಸು, ಏರ್ಪೋರ್ಟ್, ಇವೆಲ್ಲ ಹೇಗೆ ಕನೆಕ್ಟಿವಿಟಿ ಸಿಗುತ್ತೆ ನಮಗೆ? ಸರ್, ಇಲ್ಲಿಂದ ಕರೆಕ್ಟಾಗಿ 15 ಕಿಲೋಮೀಟರ್ ಏರ್ಪೋರ್ಟ್. 15 ಕಿಲೋಮೀಟರ್ ಏರ್ಪೋರ್ಟ್. ಒಂದು 20-30 ನಿಮಿಷದಲ್ಲಿ ಹೋಗ್ಬೋದಲ್ವಾ? ಹೌದು. ಯಾವ ರೂಟಲ್ಲಿ ಹೋಗ್ಬೇಕು ನಾವು? ಜೀರೋ ಟ್ರಾಫಿಕ್. ರಾಜನಕುಂಟೆಯಿಂದ ಸ್ಟ್ರೈಟ್ ಹೋದ್ರೆ ನಿಟ್ಟೆ ಕಾಲೇಜ್ ಕೇಳಿದ್ದೀನಿ, ಅಲ್ಲಿ ಹೋಗುತ್ತೆ. ನಿಟ್ಟೆ ಕಾಲೇಜು. ಹೌದು. ಸೊ ಜೀರೋ ಟ್ರಾಫಿಕ್ ಅಲ್ಲಿ ನಾವು ಏರ್ಪೋರ್ಟ್ಗೆ ರೀಚ್ ಆಗ್ಬಹುದು. ಸರ್, ಇನ್ನು ರೈಲ್ವೆ ಸ್ಟೇಷನ್ ಅಂತ ಬಂದ್ರೆ ಜಸ್ಟ್ 2 ಕಿಲೋಮೀಟರ್ ಸರ್. ಎಲ್ಲಿಗೆ? ರಾಜನಕುಂಟೆ. ರಾಜನಕುಂಟೆದೇ ರೈಲ್ವೆ ಸ್ಟೇಷನ್ ಇದೆ. ಹೌದು, ರಾಜನಕುಂಟೆದೇ ರೈಲ್ವೆ ಸ್ಟೇಷನ್ ಇದೆ. ಯಲಹಂಕ ರೈಲ್ವೆ ಸ್ಟೇಷನ್ ಇದೆ. ಯಲಹಂಕ ರೈಲ್ವೆ ಸ್ಟೇಷನ್ ಇದೆ. ಸೊ ರೈಲ್ವೆ ಸ್ಟೇಷನ್ ಅಂತೂ ಹತ್ರ ಇದೆ. ಹೌದು. ಬಸ್ ಸ್ಟಾಂಡ್ ನಿಯರ್ ಇದೆ. ಎಲ್ಲಿದೆ ಬಸ್ ಸ್ಟ್ಯಾಂಡ್? ಎಲ್ಲಿದೆ? ಇಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ಪಕ್ಕದಲ್ಲೇ ಸಿಕ್ಬಿಡುತ್ತೆ. ಹೌದು, ಪಕ್ಕದಲ್ಲೇ ಬಸ್ ಸಿಕ್ಬಿಡುತ್ತೆ. 1 ಕಿಲೋಮೀಟರ್ ಸಿಕ್ಬಿಡುತ್ತೆ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಇದೆ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ಅದನ್ನೇ ಕೇಳೋಣ ಅನ್ಕೊಂಡೆ. ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಅಂತ ಬಂದ್ರೆ ಪ್ರಮುಖವಾಗಿ ಯಾವ್ದಿದೆ ಸರ್ ಇಲ್ಲಿ? ಎಷ್ಟು ದೊಡ್ಡದಿತ್ತು, ಎಷ್ಟಿದೆ ಸರ್? ಇಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಇದೆ. ಮಣಿಪಾಲ್ ಹೌದು. ಇಲ್ಲಿ ಚಿಗುರು ಹಾಸ್ಪಿಟಲ್ ಇದೆ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಇದೆ. ಪ್ರೆಸೆಂಟ್ ಎಲ್ಲ ಅನುಕೂಲನೂ ಸೌಲಭ್ಯನೂ ಇಲ್ಲಿದೆ. ಸೊ ವೀಕ್ಷಕರೇ ನೋಡಿ, ಲೇಔಟ್ ಅಲ್ಲೇ ಮನೆ ಕೂಡ ಇದೆ. ಕರೆಕ್ಟ್ ಸರ್? ಹೌದು ಸರ್. ಸೊ ಲೇಔಟ್ ಅಲ್ಲಿ ಒಂದ್ಸಲ ಅದೆಲ್ಲ ತೋರಿಸಿ ಹಿಂದ್ಗಡೆ ಎಲ್ಲ ತೋರಿಸಿ, ಫುಲ್ ಎಲ್ಲ ಮನೆಗಳಿದೆ ವೀಕ್ಷಕರೇ. ಅಂಡ್ ಇಲ್ಲಿ ಪ್ರತಿದಿನ ಬೆಳಿಗ್ಗೆ ನಾವು ಹಾಲು ತಗೊಬೇಕು, ಹಣ್ಣು ತಗೊಬೇಕು, ತರಕಾರಿ ತಗೊಬೇಕು, ಗ್ರೋಸರೀಸ್ ತಗೊಬೇಕು. ಇವಕ್ಕೆಲ್ಲ ಅಂಗಡಿಗಳೆಲ್ಲ ಎಲ್ಲಿ ಬರುತ್ತೆ ಸರ್ ಇಲ್ಲಿ? 1 ಕಿಲೋಮೀಟರ್ ಸರ್. ಸ್ವಲ್ಪ ಮುಂದೆ ಹೋದ್ರೆ ಹಿಂಗೋದ್ರೆನಾ? ಹೌದು. ರಾಜಾನುಕುಂಟೆ ಹೋದ್ರೆ ಎಲ್ಲ ಸಿಕ್ಬಿಡುತ್ತೆ. ಎಲ್ಲ ಸಿಗುತ್ತೆ. ಸೊ ವೀಕ್ಷಕರೇ,
ನೀವು ವಾಕ್ಯಬಲ್, ನಾನಂತೂ ವಾಕ್ಯಬಲ್ ಅಂತಾನೆ ಹೇಳ್ತೀನಿ. ಆರಾಮಾಗಿ ನಡ್ಕೊಂಡೆ ಹೋಗ್ಬಿಡ್ಬೋದಲ್ಲ ಆರಾಮಾಗಿ ವಾಕ್ಯಬಲ್ ಮಾಡ್ಕೊಂಡು ಹೋಗ್ಬೋದು. ಬೆಳಗ್ಗೆ ಎದ್ದಾಗ ಎಕ್ಸರ್ಸೈಸ್ ಆಗುತ್ತೆ, ವಾಕ್ ಮಾಡ್ಲೇಬೇಕಲ್ವಾ ಅಲ್ವಾ? ಸೊ ನಿಮ್ಗೆ ಎಕ್ಸಸೈಸ್ ಆಯ್ತು, ಜೊತೆಯಲ್ಲಿ ಸಾಮಾನಿಗೆ ಅಂತ ತರೋದಿದ್ರೆ ರಾಜಾನ್ಕುಂಟೆಗೆ ಹೋದ, ಸಾಮಾನು ತಗೊಂಡ ಬಂದ. ಇಲ್ಲ ನೀವು ಸ್ಕೂಟ್ರಲ್ಲಿ ಹೋಗ್ತೀರಾ ಅಂದ್ರೆ 2 ನಿಮಿಷ ರಾಜಾನ್ಕುಂಟೆ ರೀಚ್ ಆಗ್ತೀರಾ, ಅಲ್ಲಿಂದ ಇಲ್ಲಿಗೆ ಬರ್ಬೋದು. ಸೊ ಇವೆಲ್ಲ ಆಯ್ತು ಕನೆಕ್ಟಿವಿಟಿ. ಸೊ ಇವಾಗ ಸ್ವಲ್ಪ ಲೇಔಟ್ ಬಗ್ಗೆ ಮಾತಾಡೋಣ. ಸ್ವಲ್ಪ ಈ ಕಡೆ ಬಂದ್ಬಿಡಿ. ಸೊ ಎಷ್ಟು ಎಕರೆಯಲ್ಲಿ ರೆಡಿ ಮಾಡಿರುವಂತ ಲೇಔಟ್ ಸರ್ ಇದೆ? ಸರ್ 1 ಎಕರೆ 4 ಗುಂಟೆಯಲ್ಲಿ 1 ಎಕರೆ 4 ಗುಂಟೆ. ಎಷ್ಟು ಸೈಟ್ಸ್ ಗಳು ಬರ್ತಾ ಇದೆ ಸರ್ ಇದ್ರಲ್ಲಿ? 24 ಸೈಟ್ ಇದೆ ಸರ್. ಅದರಲ್ಲಿ ಅವೈಲೇಬಲ್ ಎಷ್ಟಿದೆ? ಅಲ್ಲಿ 12 ಶೋಲ್ಡ್ ಔಟ್ ಆಗಿದೆ, ಇನ್ನೊಂದು 12 ಸೈಟ್ಗಳು ಮಾತ್ರ ಅವೈಲೇಬಲ್ ಇದೆ. ಓನ್ಲಿ 50% ಮಾತ್ರ ಇರೋದು ಇವಾಗ. ಅವೈಲೇಬಲ್ ಇದೆ, ಹೌದು. ಓಕೆ. ಅಂಡ್ ಯಾವ್ಯಾವ ಸೈಜ್ ಸಿಗುತ್ತೆ, ಯಾವ್ಯಾವ ಡೈಮೆನ್ಷನ್ ಸಿಗುತ್ತೆ ಸರ್? ಕಮರ್ಷಿಯಲ್ ಬಂದ್ರೆ 40 to 80-90 ಬರುತ್ತೆ, ದೊಡ್ಡದು 2 ಸೈಟ್. ಹೌದು. ಓಕೆ. ಅದರ ನಂತರ 30-40 ಓಕೆ. 20-30 ಹಾಫ್ ಸೈಟ್ ಕೂಡ ಲಭ್ಯವಿದೆ. ಸೊ 30 ಹಾಫ್ ಸೈಟ್ ಸಿಗುತ್ತೆ, ಹೌದು. ಫುಲ್ ಸೈಟ್ ಸಿಗುತ್ತೆ 3150 ಸ್ಕ್ವೇರ್ ಫೀಟ್ ಇರುವಂತ 2 ಕಮರ್ಷಿಯಲ್ ಸೈಟ್ಗಳು ಸಿಗುತ್ತೆ. ಸೊ ಒಂಚೂರು ಲೇಔಟ್ ಕೂಡ ತೋರಿಸ್ಬಿಡೋಣ ಬನ್ನಿ. ಸೊ ವೀಕ್ಷಕರೇ ನೋಡಿ, ಇದೇ ಆಕ್ಚುಲಿ ಲೇಔಟ್. ನೋಡಿ ಮೇಲ್ಗಡೆಯಿಂದ ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ಅಲ್ಲಿಂದ ಈ ತರ ಒಂದೇ ಕಡೆಗಿರುವಂಥದ್ದು ಎಲ್ಲದೂ ಕೂಡ ನೋಡ್ತಾ ಇರ್ಬೋದು. ಸರ್ ಇವಾಗ ಫೇಸಿಂಗ್ ಅಂತ ಬಂದಾಗ ಇವುಗಳಲ್ಲಿ ಯಾವ್ಯಾವ ಫೇಸಿಂಗ್ ಬರುತ್ತೆ ಸರ್? ಈಸ್ಟ್ ಇದೆ, ನಾರ್ತ್ ಇದೆ, ವೆಸ್ಟ್ ಇದೆ, 3 ಅವೈಲೇಬಲ್. ಓಕೆ. ಕಾರ್ನರ್ ಸೆಟ್ಗಳಿದೆಯಾ ಸರ್ ಇಲ್ಲಿ? ಇದೆ ಸರ್. ಎಷ್ಟು ಕಾರ್ನರ್ ಸೆಟ್? ಆಲ್ಮೋಸ್ಟ್ ನಿಮಗೆ ನೋಡಿ ಎಲ್ಲ ನಿಮ್ಗೆ ಕಾರ್ನರ್ ಸಿಗುತ್ತೆ. ಎಲ್ಲ ಕಾರ್ನರೇ ಅಲ್ವಾ ಇಲ್ಲಿ? ರೋಡ್ಗಿರೋದೆಲ್ಲ ಕಾರ್ನರ್, ಎಲ್ಲ ಕಾರ್ನರ್ ಸೈಟ್. ಓಕೆ. ಅಂಡ್ ಬೇಸಿಕ್ ಕಮ್ಯುನಿಟೀಸ್ ಅಂತ ಬಂದಾಗ ಗೇಟೆಡ್ ಕಮ್ಯುನಿಟಿ, ಹೌದು, ಕಂಪ್ಲೀಟ್ ಆಗಿ ಗೇಟೆಡ್ ಕಮ್ಯುನಿಟಿ. ವೀಕ್ಷಕರಿಗೆ ಒಂದು ರೌಂಡ್ 360 ತೋರಿಸಿ, ಸುತ್ತಲೂ ತೋರಿಸಿ ಹೆಂಗಿದೆ ಗೇಟೆಡ್ ಕಮ್ಯುನಿಟಿ ಅಂತ ಸರ್ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬೋದು. ಅಂಡ್ ಆಲ್ಮೋಸ್ಟ್ ಮರ ಗಿಡಗಳೆಲ್ಲ ಹಾಕ್ಬಿಟ್ಟಿದ್ದೀರಾ, ಎಲ್ಲ ಕಡೆ ಗಿಡಗಳಾಕಿದ್ದೀರಾ, ಎಲ್ಲ ಕಡೆ ಗಿಡಗಳಾಕಿದೀವಿ. ಅಂಡ್ ಅಷ್ಟೇ ಅಲ್ಲ ವೀಕ್ಷಕರೇ, ಇಲ್ಲಿ ಎಲ್ಲ ಹಾಕ್ಬೇಕು, ಇನ್ನೊಂದು 10 days ಅಲ್ಲಿ ಹಾಕ್ಕೊಡ್ತೀವಿ ಸರ್. 15 ದಿನದಲ್ಲಿ ಟಾರ್ ಹಾಕ್ಕೊಡ್ತೀರಾ. ಅಂಡ್ ಇಲ್ಲಿ ಮೋರಿ ನೋಡಿ, ಡ್ರೈನೇಜ್ ಬಾಕ್ಸ್ ಟೈಪ್ ಡ್ರೈನೇಜ್ ಮಾಡಿದ್ದಾರೆ. ಕರೆಂಟು ಮತ್ತೆ ನೀರು ಏನ್ ವ್ಯವಸ್ಥೆ ಇದೆ ಇಲ್ಲಿ? ಸರ್ ಅಂಡರ್ಗ್ರೌಂಡ್ ಕರೆಂಟ್ ಇದೆ, ಇಲ್ಲಿ ನೀವು ನೋಡ್ತಿರ್ಬೋದು. ಎಲ್ಲ ಅಂಡರ್ಗ್ರೌಂಡ್ ಆಯ್ತು. ಹೌದು. ಸೊ ವೀಕ್ಷಕರೇ ಎಲ್ಲ ಅಂಡರ್ಗ್ರೌಂಡ್ ಕರೆಂಟು, ಎಲ್ಲೂ ಕೂಡ ನಿಮಗೆ ಇದು ಕಾಣಲ್ಲ, ಲೈಟ್ ಕಂಬ ಕಾಣಲ್ಲ. ಬಟ್ ಇಲ್ಲಿ ಕಂಬ ಕಾಣ್ತಾ ಇರೋದು ಇದು ಆಕ್ಚುಲಿ ಇದು ಲೈಟ್, ಹೌದು ಅಲ್ವಾ? ಸ್ಟ್ರೀಟ್ ಲೈಟ್ಗೋಸ್ಕರ ಪೋಲ್ ಮಾಡಿದ್ದಾರೆ. ಸೊ ನೀರಿಗೆ ಏನು ವ್ಯವಸ್ಥೆ ಕೊಡ್ತಾ ಇದ್ದಾರೆ ಸರ್? ಬೋರ್ ಇದೆ ಆಲ್ರೆಡಿ. ನೋಡಿ ಅಲ್ಲಿ ಪೈಪ್ ಲೈನ್ ಎಲ್ಲ ಕಲೆಕ್ಷನ್ ಕೊಟ್ಟಿದ್ದೀವಿ. ಓಕೆ. ಬೋರ್ ಹಾಕಿ ಕೊಡ್ತೀವಿ ಸರ್. ಸೊ ಬನ್ನಿ ವೀಕ್ಷಕರೇ, ಒಂದು ಸ್ವಲ್ಪ ನಾನು ಇದು ತೋರಿಸ್ಬೇಕು ನಿಮಗೆ, ಕೆಲವೊಂದು ಬೇಸಿಕ್ ಕಮ್ಯುನಿಟೀಸನ್ನು ಹಂಗೇನೆ ತೋರಿಸ್ಬಿಡ್ತೀನಿ. ಸೊ ಈ ಕಡೆ ಬನ್ನಿ, ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡೋಣ. ಒಂದೇದಾಗಿ ಇಲ್ಲಿ ಬರ್ತಾ ಇರುವಂಥದ್ದು ನೀರಿನ ವ್ಯವಸ್ಥೆ. ಹೌದು ನೋಡಿ ವೀಕ್ಷಕರೇ, ಇದು ನೀರಿನ ವ್ಯವಸ್ಥೆ. ಇದು ಪೈಪ್ ಬಿಟ್ಟಿದ್ದಾರಲ್ಲ ಇಲ್ಲಿ, ಇದು ಬಂದು ನೀರಿನ ವ್ಯವಸ್ಥೆ. ನೋಡಿ ಇದಿದೆಲ್ಲ ಇದು ಸಿವೇಜ್ ವ್ಯವಸ್ಥೆ. ಇದಕ್ಕೆ ನೋಡಿ ಇಲ್ಲೇ ಹೋಗಿರುತ್ತೆ, ನೋಡಿದ್ರಾ? ಸಿವೇಜ್ ಕಲೆಕ್ಷನ್ಸು ಎಲ್ಲವನ್ನು ಕೂಡ ರೆಡಿ ಮಾಡಿದ್ದಾರೆ. ಸೊ STP ಇದೆ ಅಂತ ಹೇಳ್ಬೋದು. ಸರಿಯಾದ ಪ್ರಾಪರ್ ರೀತಿಯಲ್ಲಿ ಹಿಂದ್ಗಡೆ ಕಾಂಪೌಂಡ್ ತೋರಿಸಿ ನೋಡಿ, ಎಷ್ಟೊಂದು ಚೆನ್ನಾಗಿ ನೀಟಾಗಿ ಕಾಂಪೌಂಡ್ ಮಾಡಿದ್ದಾರೆ. ಒಳ್ಳೆ ಡ್ರೈನೇಜ್ ಇದೆ, ಒಳ್ಳೆ ವಾಟರ್ ಕನೆಕ್ಷನ್ಸು, ಪ್ರತಿಯೊಂದು ವ್ಯವಸ್ಥೆನೂ ಇದೆ ಸರ್. ಕರೆಕ್ಟಾ ಸರ್? ಹೌದು. ಸೊ ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ರೆಡಿ ಇದೆ ಸರ್. ಬರ್ಬೋದು, ಉಳ್ಕೋಬಹುದು. ಸೆಕ್ಯೂರಿಟಿ ಇದೆಯಾ ಈ ಜಾಗದಲ್ಲಿ? ಇದೆ ಸರ್, ಆಲ್ರೆಡಿ ಮನೆನೇ ವಾಸವಾಗಿದ್ದಾರೆ ಅಲ್ವಾ? ಸೊ ವೀಕ್ಷಕರಿಗೆ ತೋರಿಸಿ, ಅಲ್ಲೇ ಒಂದು ಮನೆ ಇದೆ. ಸೊ ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ನಾವೆಲ್ಲೋ ಬಂದ್ಬಿಟ್ಟಿದ್ದೇವಪ್ಪ, ಊರಾಗಿದೆ. ಹೌದು, ಮೇನ್ ರೋಡ್ ತೋರಿಸಿದ್ವಲ್ಲ ಸರ್. ಹೌದು, ಆ ಕಡೆ ಈ ಕಡೆ ಊರು, ಸೆಂಟ್ರಲ್ಲೇ ಲೇಔಟ್. ಓಕೆ ಸರ್. ಇವಾಗ ಸೆಕ್ಯೂರಿಟಿ ಓಕೆ, ಸೂಪರ್ ಆಗಿ ಹೇಳಿದ್ರೆ ಸರ್. ಸ್ವಲ್ಪ ಫೈನಲ್ ಆಗಿ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಪ್ರೈಸಿಂಗ್ ಅನ್ನು ಮಾತಾಡ್ಬೇಡಣ ಸರ್. ಏನು ರೇಟ್ ಅನ್ನ ಕೋಟ್ ಮಾಡ್ತಾ ಇದ್ದೀರಾ ಸರ್? ಲಕ್ಕ ಪಕ್ಕ ಪರ್ ಸ್ಕ್ವೇರ್ ಫೀಟ್ 3000 ಇದೆ. ಓಡ್ತಾ ಇದೆಯಾ? ಓಡ್ತಾ ಇದೆ. ನೀವೆಷ್ಟು ಕೊಡ್ತಾ ಇದ್ದೀರಾ? 2800. ಅದರಲ್ಲೂ ಡಿಸ್ಕೌಂಟ್ ಬೇಕು ಖಂಡಿತ. ಇದೆ ಆಲ್ರೆಡಿ ತಮ್ನೇಲ್ ಮೇಲೆ ಆಗ್ಬಿಟ್ಟಿದ್ದೀನಿ ನಾನು. ಬಂದ್ಮೇಲೆ ನಾವು ಡಿಸ್ಕೌಂಟ್ ಮಾಡದೇ ಇರಕ್ಕಾಗುತ್ತಾ ಸರ್? ಎಷ್ಟು ಡಿಸ್ಕೌಂಟ್ ಮಾಡ್ತಾ ಇದ್ದೀರಾ ಸರ್? ನಿಮ್ಮ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ಅನ್ಕೊಳ್ಳಿ. ನಿಮ್ಗೆ ಪರ್ ಸ್ಕ್ವೇರ್ ಫೀಟ್ ಹೇಳಿ ಸರ್, ಎಷ್ಟು ಮಾಡ್ತಾ ಇದ್ದೀರಾ? ಫೈನಲ್ 2600 ಸರ್. 200 ರೂಪಾಯಿ ಡಿಸ್ಕೌಂಟ್. ಹೌದು, ಎಲ್ಲ 100 ರೂಪಾಯಿ ಕೊಡ್ತಾರೆ, ನೀವು 200 ರೂಪಾಯಿ ಡಿಸ್ಕೌಂಟ್. ಅಂದ್ರೆ 130 ಫುಟ್ ಸೈಟ್ ಮೇಲೆ 2,40,000 ರೂಪಾಯಿ ಡಿಸ್ಕೌಂಟ್. 100% ಕರೆಕ್ಟಾ? ಕರೆಕ್ಟ್. ನೋಡಿ ವೀಕ್ಷಕರೇ, ಯಾವುದೇ ಡೆವಲಪರ್ ಆಗಲಿ, ಯಾವುದೇ ಓನರ್ ಆಗಲಿ, ಯಾವುದೇ ಕಂಪನಿಗಳಾಗಲಿ ಈ ರೇಟ್ಗೆ ಇನ್ನೂವರೆಗೂ ಕೂಡ ನಿಮಗೆ ಕೊಟ್ಟಿದ್ದಿಲ್ಲ. ಆ ರೇಟನ್ನು ನಮ್ಮ ಸರ್ ಅವ್ರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸರ್. ಆಮೇಲೆ ಲೀಗಲ್ ಅಂತ ಬಂದಾಗ DC ಕನ್ವರ್ಷನ್ ಆಗಿದೆಯಾ? DC ಕನ್ವರ್ಷನ್ ಈ ಖಾತಾ. ಆಮೇಲೆ BBMP ಅಂತಿದ್ರಿ, ಏನದು ಆಕ್ಚುಲಿ BBMP ಅಂತ ಸರ್? ಈಗ ಆನ್ಲೈನ್ ಅಲ್ಲಿ BBMP ಅಂತ ಬರ್ತಿದೆ. BBMP ಆಗತ್ತೆ
ಚಿತ್ರದಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ. ಫ್ಯೂಚರ್ ಅಲ್ಲಿ BBMP ಪಕ್ಕ. ಅವಾಗ ಪ್ರೈಸ್ ಎಲ್ಲ ಡಬಲ್ ಡಬಲ್ ಆಗುತ್ತೆ. ಗ್ಯಾರಂಟಿ ಗ್ಯಾರಂಟಿ. ನೋಡಿ ವೀಕ್ಷಕರೇ, BBMP ಆಗ್ಬಿಟ್ರೆ ನೀವೇ ಹೇಳ್ತೀರಾ ಕನ್ನಡಕ್ಕೋರ ಒಂದು ಒಳ್ಳೆ ಲೇಔಟ್ ತೋರ್ಸದ್ನಪ್ಪ, ಒಂದು ಒಳ್ಳೆ ಸೈಟ್ ತಗೊಂಡ್ವಿ ಸರ್ ಅಂತ ಖುಷಿ ಪಡ್ತಾರೆ. ಕರೆಕ್ಟಾ ಸರ್? ಆಮೇಲೆ ಲೋನ್ ವಿಚಾರಕ್ಕೆ ಬಂದ್ರೆ ಲೋನ್ ಹೆಂಗೆ? ಸಿಬಿಲ್ ಎಲ್ಲ ಚೆನ್ನಾಗಿದ್ದು, ಡಾಕ್ಯುಮೆಂಟೇಶನ್ ಎಲ್ಲ ಕರೆಕ್ಟ್ ಆಗಿದ್ರೆ 70 to 75 ತನಕ ಲೋನ್ ಮಾಡಿಸ್ಕೊಡ್ತೀರಾ? ನೀವೇ ನಾವೇ ಮಾಡಿಸ್ಕೊಡ್ತೀವಿ. ಓಕೆ, ನಿಮ್ಮ ಕಂಪನಿ ಎಲ್ಲ ಓನರ್ ಆದ್ರೂ ಮಾಡಿಸ್ಕೊಡ್ತೀರಾ? ಮಾಡಿಸ್ಕೊಡ್ತೀವಿ ಸರ್. ಟೈ ಅಪ್ ಆಗಿದ್ದೀರಾ? ಟೈ ಅಪ್ ಆಗಿದ್ದೀವಿ. ಓಕೆ ಓಕೆ ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ಬರ್ಲಿ. ಓಕೆ, ಬಂದು ನೋಡ್ಲಿ ಅವ್ರಿಗೆ ಯಾವ ಸೈಟ್ ಇಷ್ಟ ಆಗುತ್ತಾ ನೋಡ್ಬಿಟ್ಟು ಅವ್ರಿಗೆ ಅದು ಬೇಕಂದ್ರೆ ಅವ್ರ ಡಾಕ್ಯುಮೆಂಟ್ಸ್ ಕೆಲವೊಂದು ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಹೇಳ್ತೀವಿ, ಅದು ಕೊಡ್ಲಿ ನಾವೇ ಲೋನ್ ಮಾಡ್ಕೊಡ್ತೀವಿ. ಕೊಡ್ತೀರಾ? ಸೊ ವೀಕ್ಷಕರೇ, ನೀವು ಬರಬೇಕಾದ್ರೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತೊಗೊಂಬನ್ನಿ ಆ್ಯಂಡ್ ಫ್ಯಾಮಿಲಿ ಜೊತೆ ಬನ್ನಿ. ಫ್ಯಾಮಿಲಿ ಜೊತೆ ಬಂದು ಸರ್ನ ಮೀಟ್ ಆಗಿಬಿಟ್ರೆ ಒಂದು ಡಾಕ್ಯುಮೆಂಟ್ಸ್ ಅನ್ನು ಈಸ್ಕೊಂಡೋಗಿ. ಸರ್ ಬುಕಿಂಗಿಗೆ ಅಮೌಂಟ್ ಎಷ್ಟು ಕೊಡಬೇಕು ಸರ್? ಅವ್ರ ಇಷ್ಟ ಸರ್. ಒಂದು 10,000 ಕೊಟ್ರೆ ಸಾಕು ಸರ್. ಸಾಕಲ್ವಾ? ಹೌದು, ಇಷ್ಟೇ ಬೇಕು ಅಷ್ಟೇ ಬೇಕು. ಕೆಲವರು 1 ಲಕ್ಷ ಕೊಡಿ 2 ಲಕ್ಷ ಕೊಡಿ, ಅದೆಲ್ಲ ಏನಿಲ್ಲ. ನಮ್ದು ಅದೆಲ್ಲ ಏನಿಲ್ಲ. 10,000 ಕೊಡಿ ತಗೊಂಡೋಗಿ. 10,000 ಕೊಡ್ಲಿ, ಡಾಕ್ಯುಮೆಂಟ್ ತಗೊಂಡೋಗ್ಲಿ. ಒಂದು 10 ಜನ ಲಾಯರ್ಗೆ ಪೇಪರ್ ತೋರಿಸ್ಬಿಟ್ಟು ಆಮೇಲೆ ಬಂದು ಸೈಟ್ ಬೇಕು ಸರ್ ಅಂದ್ರೆ ನಾವು ಮಾಡ್ಕೊಡ್ತೀವಿ. ಜೊತೆಲಿ ಡಿಸ್ಕೌಂಟ್ಸ್ ಇದೆ ವಿಷಯ. ಖಂಡಿತ ಅದೇ ಹೇಳ್ತಾ ಇರುವಂತದ್ದು, ಫ್ಯಾಮಿಲಿ ಜೊತೆ ಬನ್ನಿ, ಡಿಸಿಷನ್ ಮಾಡಿ. ಯಾಕಂತಂದ್ರೆ ಎಲ್ಲಾ ಕಾರ್ನರ್ ಸೈಟ್ಗಳು ಹೊರಟೋಗ್ಬಿಡ್ತಾವೆ, ಟಕ ಟಕ ಟಕ್ ಅಂತ ಹೋಗ್ಬಿಡುತ್ತೆ, ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇರೋದೇ 12 ಸೈಟ್. 12ರಲ್ಲಿ ಕಾರ್ನರ್ ಎಲ್ಲ ಹೋಗ್ಬಿಟ್ರೆ ಆಮೇಲೆ ಕಾರ್ನರ್ ಸಿಗೋದಿಲ್ಲ. ಸೊ ಆಮೇಲೆ ನಿಮ್ಗೆ ಈ ಕಡೆ ಎಂಡಿಂಗ್ ಸೈಟ್ ತಗೋಬೇಕು. ಎಂಡಿಂಗ್ ಸೈಟ್ ಒಳ್ಳೇದೇ, ಯಾಕಂತಂದ್ರೆ ಒಳ್ಳೆ ಪಾರ್ಕಿಂಗ್ ಸಿಗುತ್ತೆ ಅಲ್ವಾ ಸರ್? ಇದು 2 ಪಾರ್ಕಿಂಗ್ ಅವ್ರಿಗೆ ಡೆಡ್ ಎಂಡ್ ಅಲ್ವಾ? ಸೊ ಅದು ಒಳ್ಳೇದೇನೆ. ಸೊ ಯಾವ್ದು ಬೇಕೋ ಆದಷ್ಟು ಬೇಗ ಬಂದು ಚೂಸ್ ಮಾಡ್ಕೊಳ್ಳಿ. ಮೇನ್ ರೋಡ್ಗೆ ಇರುವಂತಹ ಸೈಟ್ ಅಂತ ಹೇಳ್ಬೋದು. ಲೀಗಲ್ ತುಂಬಾ ಚೆನ್ನಾಗಿದೆ. BBMP ಲಿಮಿಟ್ಸ್ಗೆ ಬರುತ್ತೆ. ಬಂದ್ರೆ 2800 ಇರೋದು ಹಂಗೆ 5,000 ಆಗ್ಬಿಡುತ್ತೆ. ಖಂಡಿತ. ಕರೆಕ್ಟಾ ಸರ್? ಇದು ಗ್ಯಾರಂಟಿ ಸರ್. ಓಕೆ. ಅಂಡ್ ಸರ್, ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಯಾವ ಟೈಮಿಂದ ಯಾವ ಟೈಮ್ ವರೆಗೆ ಕಾಲ್ ಮಾಡ್ಬೋದು? 9 to 9 ಮಾಡ್ಲಿ ಬಿಡಿ ಸರ್. 9 to 9 12 ಅವರ್ ಮಾಡ್ಲಿ, ತೊಂದ್ರೆ ಇಲ್ಲ. ಹೆಂಗಿದೆ ಸರ್? ಏನ್ ಪ್ರಾಬ್ಲಮ್ ಇಲ್ಲ. ಅಂಡ್ ಇನ್ನೊಂದು ಏನಂತಂದ್ರೆ ವಾಟ್ಸಪ್ ಇರುತ್ತೆ, ದಯವಿಟ್ಟು ವಾಟ್ಸಪ್ ಮಾಡಿ. ಒಂದ್ ವೇಳೆ ಕಾಲ್ ಪಿಕ್ ಮಾಡಕ್ಕಾಗಿಲ್ಲ ಅಂತಂದ್ರೆ ವಾಟ್ಸಪ್ ಅಲ್ಲಿ ಸರ್ ನಿಮ್ಗೆ ರಿಪ್ಲೈ ಮಾಡೇ ಮಾಡ್ತಾರೆ. ಸರ್ ಲೇಔಟ್ ಅಲ್ಲಿ ಯಾರಾದ್ರೂ ಇರ್ತಾರಾ? ಬರ್ಬೋದಾ ಬಂದಾಗ? ಇರ್ತಾರೆ ಸರ್. ಒಂದು ಕಾಲ್ ಮಾಡ್ಕೊಂಡ್ ಬರೋದು? ಖಂಡಿತ ಇಲ್ಲೇ ಇರ್ತಾರೆ. ನಮ್ಮೂರು ಒಂದಿಬ್ರು ಇಲ್ಲೇ ಇರ್ತಾರೆ. ಸಂಡೇಸು ಬರ್ಬೋದಲ್ವಾ? ಸಂಡೇಸ್, ಸಾಟರ್ಡೆ, ಸಂಡೇ, ಎನಿ ಡೇ ಬಂದು ವಿಸಿಟ್ ಮಾಡ್ಬೋದು. ಎನಿ ಡೇ ಬಂದು ವಿಸಿಟ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಒಂದೊಳ್ಳೆ ಲೇಔಟ್, ಒಂದೊಳ್ಳೆ ಬೆಲೆ, BBMP ಲಿಮಿಟ್ಸ್ಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಕ್ವಾಲಿಟಿ ಲೇಔಟ್. ಓನ್ಲಿ 12 ಇರೋದೆ, ಓನ್ಲಿ 12. ನೀವು ನೋಡ್ತಾ ಇರೋ ಸಾವಿರಾರು ಜನ ನೋಡ್ತೀರಾ, ಬಟ್ ಸಿಗೋದೆ 12 ಜನರಿಗೆ. ಸೊ ದಯವಿಟ್ಟು ಬೇಗ 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 ನೀವು ಆ್ಯಕ್ಚುಲಿ ಮೈಂಡ್ ಮಾಡಬೇಕು. ನಾಳೆನೇ ಸಂಡೇ, ನಾಳೆನೇ ವಿಸಿಟ್ ಮಾಡಬೇಕು. ಖಂಡಿತ ಸರ್. ಕರೆಕ್ಟಾ ಸರ್? ಕರೆಕ್ಟ್. ನೀವು ಇರ್ತೀರಾ ತಾನೆ? ಓಕೆ, ಸರ್ ಕೂಡ ಇರ್ತಾರೆ. ಬನ್ನಿ, ಮೀಟಾಗಿ ನಿಮ್ಮ ಕನಸಿನ ನಿವೇಶನವನ್ನು ಸಾಗಿಸ್ಕೊಳ್ಳಿ. ವೀಕ್ಷಕರಿಗೆ ಒಂದೊಳ್ಳೆ ಲೇಔಟು, ಒಂದೊಳ್ಳೆ ಬೆಲೆಯಲ್ಲಿ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸೊ ನೋಡ್ದಲ್ಲ ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.